ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ವೀಕ್ಷಕರೇ, ಕಾಳಿ ವಾಹಿನಿಯಿಂದ ಪ್ರಸಾರ ಮಾಡುತ್ತಿರುವ ವಿಶೇಷ ಸುದ್ದಿಯಿಂದ ಜನರಿಗೆ ಎಚ್ಚರಿಕೆ ನೀಡುವುದೇನೆಂದರೆ, ರಸ್ತೆಯಲ್ಲಿ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿರುವುದರಿಂದ ಮಳೆಗಾಲದಲ್ಲಿ ಜನರು ಎಚ್ಚರಿಕೆಯಿಂದ ಓಡಾಡಬೇಕು. ಜನರು ಇದಕ್ಕೆ ಸಣ್ಣ ಹೊಂಡ ಎಂದು ನಿರ್ಲಕ್ಷ್ಯ ಮಾಡಿದರೆ ಜೀವಕ್ಕೆ ಅಪಾಯ ಉಂಟಾಗುವ ಸಂಭವ ಇರುತ್ತದೆ. ಯಾವುದೇ ರೀತಿಯಲ್ಲಿ ತೊಂದರೆಗೆ ಈಡಾಗುತ್ತೆ ಎಂದು ಈ ವಿಡಿಯೋ ನೋಡಿ. अपने देश के सड़कों पर कितने सारे गड्ढे हैं ना, वैसे ही चांद पर भी गड्ढे होते होंगे शायद. ऐसा नहीं कि हम सिस्टम से नहीं लड़ सकते. वासना को इंसाफ चाहिए बेटी के लिए. ये मेरी बेटी है, मर गई. ರಸ್ತೆಯಲ್ಲಿನ ಸಣ್ಣ ಗುಂಡಿ ಜೀವಕ್ಕೆ ಅಪಾಯವಾಗುತ್ತಂತೆ. ಆದರೆ ಇಲ್ಲಿನ ರಸ್ತೆಯಲ್ಲಿ ದೊಡ್ಡ ಹೊಂಡವೇ ಬಿದ್ದಿದೆ. ಅನಾಹುತ ಸಂಭವಿಸುವ ಮುನ್ನ ನೀವು ಹುಷಾರಾಗಿರಿ. ಅಧಿಕಾರಿಗಳಿಗೆ ಬುದ್ಧಿ ಬರುವಂತೆ ನೀವು ಮಾಡಿ. ಮಳೆಗಾಲದಲ್ಲಿ ರಸ್ತೆಯಲ್ಲಿನ ಗುಂಡಿಗಳು ಜೀವಕ್ಕೆ ಕಂಟಕವಾಗಬಹುದು. ಸಂಬಂಧಪಟ್ಟ ಅಧಿಕಾರಿಗಳ ತಮ್ಮ ಕರ್ತವ್ಯ ನಿಭಾಯಿಸಿದರೆ ಜನರ ಜೀವನಕ್ಕೆ ಅನುಕೂಲ. ದಾಂಡೇಲಿ ನಗರದ ವನಶ್ರೀ ನಗರದ ತೂಯಿದ್ ಶಾಲೆ ಹತ್ತಿರ ಇರುವ ಸೇತುವೆ ಮೇಲಿನ ರಸ್ತೆಯು ಕಳೆದ 2 ವರ್ಷಗಳಿಂದ ಹೊಂಡ ಬಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ನಿತ್ಯವೂ ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಳಗಡೆ ನೀರು ಹರಿದು ಹೋಗುವಂತೆ ಗಟಾರು ನಿರ್ಮಾಣ ಮಾಡಿ ಮೇಲೆ ಹಾಕಿರುವ ಸಿಮೆಂಟ್ ಛಾವಣಿ ಕಳೆದ ಮಳೆಗಾಲದಲ್ಲಿ ಸಣ್ಣ ಪ್ರಮಾಣದ ಬಿರುಕು ಬಿಟ್ಟಿದ್ದು, ಅನಂತರ ದಿನೇ ದಿನೇ ಹೊಂಡದ ಗಾತ್ರ ಹೆಚ್ಚಾಗುತ್ತಾ ಬಂದು ಈಗ ಇಡೀ ರಸ್ತೆಯನ್ನೇ ಆವರಿಸಿದೆ. ಇದು 2 ಏರಿಯಾಗಳ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ಹೊಂಡ. ನಗರಸಭೆ ಸದಸ್ಯರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಾರದೇ ಇರುವುದು ಕೆದಕರ ಸಂಗತಿಯಾಗಿದೆ. ಪಕ್ಕದಲ್ಲಿ ತೂಯಿದ್ ಹೈಸ್ಕೂಲ್ ಇರುವುದರಿಂದ ನಿತ್ಯವೂ ನೂರಾರು ಶಾಲಾ ಮಕ್ಕಳು ಇದೇ ಮಾರ್ಗದಲ್ಲಿ ಓಡಾಡಬೇಕು. ಸ್ವಲ್ಪ ಎಚ್ಚರ ತಪ್ಪಿದರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಹಗಲಿನಲ್ಲಿಯೇ ವಾಹನ ಸವಾರರಿಗೂ ಅಪಾಯ, ಹೊತ್ತಿನಲ್ಲಿ ಇನ್ನೂ ಅಪಾಯ ಹೆಚ್ಚು. ಈಗ ಮಳೆಗಾಲ ಆರಂಭವಾಗಿ ಯಾವ ಸಮಯದಲ್ಲಾದರೂ ರಸ್ತೆಯ ಹೊಂಡ ಇನ್ನಷ್ಟು ದೊಡ್ಡದಾಗಿ ರಸ್ತೆ ಸಂಪರ್ಕ ಬಂದಾಗಿ ಜನರಿಗೂ ಅಪಾಯ ತರಬಹುದು. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು, ಆ ರಸ್ತೆಯಲ್ಲಿ ಓಡಾಡುವ ಸಮಯದಲ್ಲಿ ಕಾಲು ಜಾರಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಮೇಲಿನ ಹೊಂಡವನ್ನು ರಿಪೇರಿ ಮಾಡಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. 8 महीने से ज़्यादा हुआ. इसके ऊपर जो है प्रशासन जो भी कर सकता, जो भी डिपार्टमेंट. हाँ, कितना दिन हुआ है बंदों के? 1 साल हो गया. 1 साल, 1 ईयर से ऐसा चीज़ जो है ये प्रॉब्लम फेस कर रहे हैं लोग. तो प्लीज़ थोड़ा इसके ऊपर जो फोकस करना.